ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲೀಷನ್ನು 60 ಡೇಸಲ್ಲಿ ಕಲಿಬೇಕಾದ್ರೆ ನಾವು ಏನೇನು ಮಾಡಬೇಕು. ಇವತ್ತಿನ ದಿನ ಡೇ 5. ಸೊ 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಡೇ 5. 5ನೇ ದಿನದಲ್ಲಿ ನಾವು ಏನು ಮಾಡಬೇಕು. ನಿಜವಾಗ್ಲೂ ಇಂಗ್ಲೀಷನ್ನು 60 ದಿನದಲ್ಲಿ ಕಲಿಬೋದಾ? ಖಂಡಿತ ಕಲಿಬೋದು. ನೀವು ಕರೆಕ್ಟಾಗಿ ಸ್ಟ್ರಾಟಜಿಕ್ ಆಗಿ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ಪರ್ಫೆಕ್ಟಾಗಿ ಎಲ್ಲ ರೂಲ್ಸನ್ನು ಫಾಲೋ ಮಾಡಿದ್ರೆ, ಅಂದರೆ ಶಿಸ್ತು, ಗ್ರಾಮರ್ ರೂಲ್ಸ್ ಅಂತಲ್ಲ, ಎಲ್ಲದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಕಳೆದ ಕ್ಲಾಸಲ್ಲಿ ನಾನು ಇದು ಪಾರ್ಟ್ 1 ಮುಗಿಸಿದ್ದೆ. ಪಾರ್ಟ್ 1 ಸೇಮ್ ಡೇ ನಂಬರ್ 5 ಪಾರ್ಟ್ 1. ಪಾರ್ಟ್ 1 ನಾನು ಒಂದಷ್ಟು 50 ಸರಳ ಪ್ರಶ್ನೆಗಳನ್ನು ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಾವು ಉಳಿದ 50 ಸರಳ ಪ್ರಶ್ನೆಗಳು ಇಂಗ್ಲೀಷಲ್ಲಿ ಹೇಗೆ ಕೇಳೋದು ಅನ್ನೋದನ್ನು ಕಲಿಯೋಣ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಇಂಗ್ಲೀಷ್ನ ಫ್ರೀಯಾಗಿ ಕಲಿಬೋದು. ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಈಗಲೇ. ಹಾಗೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ಉಪಯೋಗ ಆಗೋದು. ಫಸ್ಟ್ಗೆ ಸ್ಕಿಪ್ ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಕಂಪ್ಲೀಟ್ ಆಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಂಗೆ ನೋಡಿ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ado, shall we dive into the video? All right. ಸೊ ಕಳೆದ ಕ್ಲಾಸಲ್ಲಿ ನಾನು ನಿಮಗೆ 50 ಪ್ರಶ್ನೆಗಳನ್ನು ಹೇಗೆ ಕೇಳೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ 50 ಪ್ರಶ್ನೆಗಳು ಇಲ್ಲಿಂದ. ಸೊ ಇಸ್ ದೇರ್ ಎ ವಾರಂಟಿ? ಇಲ್ಲಿವರೆಗೆ ನಾನು ಹೇಳಿದ್ದೆ. ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫುಡ್ ಆ್ಯಂಡ್ ಡ್ರಿಂಕ್. ಊಟ ಮತ್ತು ಪಾನೀಯದ ಬಗ್ಗೆ ನಾವು ಪ್ರಶ್ನೆಗಳನ್ನು ಕೇಳೋದು. ಸೊ ಫಸ್ಟ್ ಒನ್, ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. Are you hungry? Are you hungry? ನಿಮಗೆ ಹಸಿವಾಗಿದೆಯಾ? ಹೌದು, ನನಗೆ ಹಸಿವಾಗಿದೆ. Yes, I am hungry. I need some snacks. ನನಗೆ ಸ್ವಲ್ಪ ಸ್ನಾಕ್ಸ್ ಏನಾದರೂ ಕೊಡಿ. I am really hungry. ನನಗೆ ಹಸಿವಾಗಿದೆ. Do you want coffee? ನಿನಗೆ ಕಾಫಿ ಬೇಕಾ? Do you want coffee? Yes, I want coffee. No, I don't want coffee. I want tea. ನನಗೆ ಕಾಫಿ ಬೇಡ, ನನಗೆ ಟೀ ಕೊಡಿ. Do you want coffee? Okay. Now, is the food ready? Is the food ready? ಊಟ ರೆಡಿ ಆಗಿದೆಯಾ? ಅಡಿಗೆ ತಯಾರಾಗಿದೆಯಾ? Is the food ready? Yes, the food is ready. You can have the food now. ಫುಡ್ ರೆಡಿ ಆಗಿದೆ, ನೀವು ತಗೋಬಹುದು. What are you eating? ಏನೋ ತಿಂತಾ ಇದೆಯಲ್ಲ, what is it? ನೀನೇನು ತಿಂತಾ ಇದೆಯಾ? What are you eating? Is it spicy? Is it spicy? ನೀನು ತಿಂತಾ ಇರೋದು ಸ್ಪೈಸಿ ಆಗಿದೆಯಾ? ಸ್ಪೈಸಿ ಅಂದರೆ ಖಾರವಾಗಿದೆಯಾ ಅಥವಾ ಮಸಾಲೆ ಜಾಸ್ತಿ ಇರುವಂಥದ್ದು. ಸ್ಪೈಸಿ. Is it spicy? Can I have some water? ನನಗೆ ದಾಹ. I am really thirsty. Can I have some water? ನನಗೆ ಸ್ವಲ್ಪ ನೀರು ಕೊಡ್ತೀರಾ? Can I have some water? ಓಕೆ, ಕ್ಯಾನ್ ಐ ಹ್ಯಾವ್ ಸಮ್ ವಾಟರ್. ಇದರಲ್ಲಿ ನೀವು ಗ್ರಾಮರ್ ಏನು ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಈ ಪ್ರಶ್ನೆಗಳನ್ನು ನೀವು ಕೇಳಲಿಕ್ಕೆ ಬಾಯ್ಪಾಠ ಮಾಡಬೇಕು. ಬಾಯ್ಪಾಠ ಮಾಡಿದ ನಂತರ ನಿಮಗಿದು ಈಸಿ ಆಗುತ್ತೆ. ಅಂದರೆ ಕೇಳಲಿಕ್ಕೆ ಮತ್ತು ಅದಕ್ಕೆ ಉತ್ತರ ಕೊಡಲಿಕ್ಕೂ ಈಸಿ ಆಗುತ್ತೆ. ಓಕೆ, ಡಿಡ್ ಯು ಫಿನಿಶ್ ಈಟಿಂಗ್? ಡಿಡ್ ಯು ಫಿನಿಶ್ ಈಟಿಂಗ್? ಬಿಕಾಸ್ ವಿ ಆರ್ ಇನ್ ಹರಿ. ನಾವು ಸ್ವಲ್ಪ ಅವಸರದಲ್ಲಿದ್ದೀವಿ. ನೀನು ತಿಂದು ಮುಗಿಸಿದ್ಯಾ? ಡಿಡ್ ಯು ಫಿನಿಶ್ ಈಟಿಂಗ್? ನೆಕ್ಸ್ಟ್, ವಾಟ್ ಈಸ್ ಸ್ಪೆಷಲ್ ಟುಡೇ? ಇವತ್ತು ಸ್ಪೆಷಲ್ ಏನು? ಇವತ್ತು ಅಡುಗೆಗೆ ಸ್ಪೆಷಲ್ ಏನು? ವಾಟ್ ಸ್ಪೆಷಲ್ ಟುಡೇ? Does it taste good? ಅದು does it taste good? ಅದು ಅದರ ರುಚಿ ಚೆನ್ನಾಗಿದೆಯಾ? ಅದರ ರುಚಿ ಚೆನ್ನಾಗಿರುತ್ತಾ? ಓಕೆ, does it taste good? Do you like ice cream? ನಿನಗೆ ಐಸ್ ಕ್ರೀಮ್ ಅಂದರೆ ಇಷ್ಟನಾ? ಐಸ್ ಕ್ರೀಮ್ ಅಂದರೆ ನಿನಗಿಷ್ಟನಾ? Do you like ice cream? Yes, I like ice cream. No, I don't like ice cream. It's cold. I don't like ice cream ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್, ಪರ್ಮಿಷನ್ ಆ್ಯಂಡ್ ರಿಕ್ವೆಸ್ಟ್. ಸೊ ಅಡುಗೆ ಬಗ್ಗೆ, ಊಟ ಪಾನೀಯ ಬಗ್ಗೆ ಒಂದಷ್ಟು ಸಿಂಪಲ್ ಆಗಿ ಕೇಳು. ಇನ್ನು ಜಾಸ್ತಿ ಸೆಂಟೆನ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ, ಬಟ್ ಜಸ್ಟು ಇದು ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಒಂದೊಂದೇ ಇದನ್ನು. ನೆಕ್ಸ್ಟ್ ನೋಡಿ, ಪರ್ಮಿಷನ್ ಆ್ಯಂಡ್ ರಿಕ್ವೆಸ್ಟ್. ಒಬ್ಬರ ಹತ್ರ ನಾವು ಪರ್ಮಿಷನ್ ಕೇಳೋದು. ಓಕೆ, ಸೊ ಏನಾದರೂ ಕೇಳಬೇಕಾದ್ರೆ ಅದನ್ನು ರಿಕ್ವೆಸ್ಟ್ ಥರ ಕೇಳುವಂಥದ್ದು. ಸೊ ಕ್ಯಾನ್ ಐ ಕಮ್ ಇನ್? ನಾನು ಒಳಗೆ ಬರ್ಬೋದಾ? ಓಕೆ, ಸೊ ಕ್ಯಾನ್ ಐ ಕಮ್ ಇನ್? ನಾನು ಒಳಗೆ ಬರ್ಬೋದಾ? ನೀವು ಬರ್ಬೋದು. ಯು ಮೇ ಕಮ್ ಇನ್ ಆರ್ ಯು ಕ್ಯಾನ್ ಕಮ್ ಇನ್ ಅಂತಲೂ ಹೇಳ್ಬೋದು. ಓಕೆ, ಸೊ ನಾನು ಒಳಗೆ ಬರಬಹುದಾ? ಮೇ ಐ ಲೀವ್ ನೌ? ನಾನು ಈಗ ಹೊರಡಬಹುದಾ? ಮೇ ಐ ಲೀವ್ ನೌ. ಇಲ್ಲಿ ನಾವು ಕ್ಯಾನ್ ಅಂತ ಬಳಸ್ತೀವಿ, ಮೇ ಅಂತಲೂ ಬಳಸ್ತೀವಿ. ಮೇ ಐ ಲೀವ್ ನೌ ಆರ್ ಕ್ಯಾನ್ ಐ ಲೀವ್ ನೌ? ರೈಟ್. ನೌ ಕ್ಯಾನ್ ಯು ರಿಪೀಟ್ ದ್ಯಾಟ್? ನೋಡಿ, ಅಗೇನ್, ಕ್ಯಾನ್ ಯು ರಿಪೀಟ್ ದ್ಯಾಟ್? ನೀವು ಅದನ್ನು ರಿಪೀಟ್ ಮಾಡ್ಬೋದಾ? ನಾನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಕ್ಯಾನ್ ಯು ರಿಪೀಟ್ ದ್ಯಾಟ್? ಓಕೆ, ಸೊ ಇದೆಲ್ಲ ಕ್ಯಾಶುವಲಾಗಿ ಕೇಳೋದು, ಇನ್ನು ಫಾರ್ಮಲಾಗಿ ಕೇಳೋದು ಬೇರೆ ಇದೆ. ಸೊ ಬೇಸಿಕ್ ಲೆವೆಲಲ್ಲಿ ಕ್ಯಾಶುವಲಾಗಿ ಮಾತ್ರ ನಾವು ತಿಳ್ಕೊಂಡ್ರೆ ಸಾಕು. ಓಕೆ, ಪ್ಲೀಸ್ ಸ್ಪೀಕ್ ಲೌಡರ್. ಲೌಡರ್ ಅಂದರೆ ಇನ್ನೂ ಸ್ವಲ್ಪ ಜೋರಾಗಿ. ಓಕೆ, ನನಗೆ ಕೇಳಿಸ್ತಾ ಇಲ್ಲ. ಪ್ಲೀಸ್ ಸ್ಪೀಕ್ ಲೌಡರ್ ಅಥವಾ ಬರೀ ಸ್ಪೀಕ್ ಅಪ್.
ಪ್ಲೀಸ್ ಸ್ಪೀಕ್ ಅಪ್ ಅಂತಲೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಕ್ಯಾನ್ ಯು ಲೆಂಡ್ ಮೀ ಸಮ್ ಮನಿ. ಕ್ಯಾನ್ ಯು ಲೆಂಡ್ ಮೀ ಸಮ್ ಮನಿ. ಕ್ಯಾನ್ ಯು ಲೆಂಡ್ ಮೀ ಸಮ್ ಮನಿ. ನನಗೆ ನೀವು ಸ್ವಲ್ಪ ಹಣ ಕೊಡ್ಬೋದಾ. ನನಗೆ ನೀವು ಸ್ವಲ್ಪ ಹಣ ಕೊಡ್ಬೋದಾ. ನನಗೆ ಸಾಲ ಬೇಕು. ಕ್ಯಾನ್ ಯು ಲೆಂಡ್. ಸೊ ಕ್ಯಾನ್ ಯು ನೋಡಿ, ಕ್ಯಾನ್ ಯು ಯೂಸ್ ಮಾಡ್ತಾ ಇದ್ದೀವಿ. ಲೆಂಡ್ ಈಸ್ ದ ವರ್ಬ್. ಕ್ಯಾನ್ ಯು ಲೆಂಡ್ ಸಮ್ ಮನಿ. ಹಾಗೆ ಕ್ಯಾನ್ ಐ, ಕ್ಯಾನ್ ಐ ಬಾರೋ. ಬಾರೋ ಅಂದರೆ ಸಾಲ ತೊಗೊಳ್ಳೋದು. ಕ್ಯಾನ್ ಐ ಬಾರೋ ಯೋರ್ ಪೆನ್. ನಿನ್ನ ಪೆನ್ ನಾನು ಸಾಲ ತೊಗೋಬೋದಾ. ಕ್ಯಾನ್ ಐ ಬಾರೋ ಯೋರ್ ಪೆನ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಅ ಪೆನ್ ರೈಟ್ ನೌ. ಕ್ಯಾನ್ ಐ ಬಾರೋ ಯೋರ್ ಪೆನ್ ಪ್ಲೀಸ್. ಓಕೆ, ನೆಕ್ಸ್ಟ್, ಕ್ಯಾನ್ ವಿ ಟಾಕ್ ಲೇಟರ್. ನಾನೀಗ ಬ್ಯುಸಿಯಾಗಿದ್ದೀನಿ. ರೈಟ್ ನೌ ಐ ಆಮ್ ಬ್ಯುಸಿ. ಕ್ಯಾನ್ ವಿ ಟಾಕ್ ಲೇಟರ್. ಓಕೆ, ಐ ಆಮ್ ವರ್ಕಿಂಗ್ ಆನ್ ಸಮಥಿಂಗ್ ಆರ್ ಐ ಆಮ್ ಆನ್ ಸಮಥಿಂಗ್. ಕ್ಯಾನ್ ವಿ ಟಾಕ್ ಲೇಟರ್. ಐ ವಿಲ್ ಕಾಲ್ ಯು ಬ್ಯಾಕ್. ಕ್ಯಾನ್ ವಿ ಟಾಕ್ ಲೇಟರ್. ಆಮೇಲೆ ಮಾತಾಡ್ಬೋದಾ. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಡೂ ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ. ಡೂ ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ. ಈಗ ಇದನ್ನು ಇಲ್ಲಿ ನೋಡಿ, ಡೂ ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ. ಇದು ಸ್ವಲ್ಪ ಫಾರ್ಮಲ್. ಇದು ಆದರೆ ನೀವು ಫಾರ್ಮಲ್ ಬೇಸಿಕ್ ಲೆವೆಲಲ್ಲಿ ಕಲ್ತ್ರೂ ಸ್ವಲ್ಪ ಫಾರ್ಮಲ್ ಸೆಂಟೆನ್ಸಸ್ಸನ್ನು ಕಲಿಯೋದು ಒಳ್ಳೆಯದು. ಡೂ ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ. ನಾನು ವಿಂಡೋ ಓಪನ್ ಮಾಡಿದ್ರೆ ನಿಮಗೇನಾದರೂ ತೊಂದರೆ ಇದೆಯಾ, ಅಥವಾ ನಾನು ವಿಂಡೋ ಓಪನ್ ಮಾಡಲ್ಲ ಅಂತ. ಇಟ್ಸ್ ಅ ರಿಕ್ವೆಸ್ಟ್. ಪ್ರಶ್ನೆ ಅಲ್ಲ, ರಿಕ್ವೆಸ್ಟ್ ಅದು. ಬಟ್ ಅದನ್ನು ಪ್ರಶ್ನೆ ಥರನೇ, ಡೂ ಯು ಮೈಂಡ್, ನಾನು ವಿಂಡೋ ಓಪನ್ ಮಾಡ್ಬೋದಾ, ನಿಮಗೇನು ತೊಂದರೆ ಇಲ್ಲ ತಾನೇ, ಈ ಅರ್ಥ. ಡೂ ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ. ಕ್ಯಾನ್ ಯು ಶೋ ಮೀ ದ್ಯಾಟ್. ಕ್ಯಾನ್ ಯು ಶೋ ಮೀ ದ್ಯಾಟ್. ಅದನ್ನು ನನಗೆ ತೋರಿಸ್ಬೋದಾ ನೀವು. ಓ, ಕ್ಯಾನ್ ಯು ಶೋ ಮೀ ದ್ಯಾಟ್. ಅದನ್ನು ಶೋ ಅಂದರೆ ತೋರಿಸು, ಮೀ ನನಗೆ. ಓಕೆ, ಸೊ ನಾವು ಎಸ್ ಆರ್ ನೋ ಕ್ವೆಶ್ಚನ್. ಸೊ ಇದು ಎಲ್ಲದು ಎಸ್ ಆರ್ ನೋ ಕ್ವೆಶ್ಚನ್ನೇ. ಇದು ಬೇಸಿಕ್ ಮಿಕ್ಸ್ ಆಗಿ ನಾನು ಕೊಡ್ತಾ ಇರೋದು. ನೆಕ್ಸ್ಟ್ ನೋಡಿ, ಆರ್ ಯು ಶೋರ್. ಆರ್ ಯು ಶೋರ್. ಸಿ ಈ SURE ಶೋರ್ನ ಶುವರ್ ಅಂತ ಹೇಳ್ತಾರೆ ತುಂಬ ಜನ. ಬಟ್ ಇಟ್ಸ್ ಅ ಲಿಟಲ್ ಬಿಟ್ ರಾಂಗ್ ಐ ಗೆಸ್. ಶುವರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಶೋ. ಆರ್ ಯು ಶೋ. ಎಸ್ ಐ ಆಮ್ ಶೋ. ನೋ ಐ ಆಮ್ ನಾಟ್ ಶೋ. ಓಕೆ, ಇಸ್ ದಿಸ್ ಹೆವಿ. ಇಸ್ ದಿಸ್ ಹೆವಿ. ಇದು ತುಂಬ ಭಾರ ಇದೆಯಾ. ಇದಿಷ್ಟೊಂದು ದೊಡ್ಡದಾಗಿ ಕಾಣ್ತಿದೆಯಲ್ಲ, ಇದು ಭಾರ ಇದೆಯಾ. ಇಸ್ ದಿಸ್ ಹೆವಿ. ದಿಸ್ ಈಸ್ ಹೆವಿ ಅಲ್ಲ. ದಿಸ್ ಈಸ್ ಹೆವಿ ಅಂದರೆ ಇದು ಭಾರ ಇದೆ. ಇದೆಯಾ. ನಾವು ದೀರ್ಘ ಹಾಕ್ತೀವಿ ಪ್ರಶ್ನೆಗೆ. ರೈಟ್, ಇದೆಯಾ. ಇಸ್ ದಿಸ್. ಇದೆ. ದಿಸ್ ಈಸ್. ಓಕೆ, ನಾವು ಇಸ್ ಇಟ್ ರೈನಿಂಗ್ ಔಟ್ಸೈಡ್. ಹೊರಗಡೆ ಮಳೆ ಬರ್ತಾ ಇದೆಯಾ. ಇಸ್ ಇಟ್ ರೈನಿಂಗ್ ಔಟ್ಸೈಡ್. ಇಸ್ ಇಟ್ ರೈನಿಂಗ್ ಔಟ್ಸೈಡ್. ಹೊರಗಡೆ ಮಳೆ ಬರ್ತಾ ಇದೆಯಾ. ಸೊ ಇಸ್ ಇಟ್ ಅನ್ನೋದನ್ನು ನಾವು ತುಂಬ ಕಡೆ ಬಳಸ್ತೀವಿ. ಇಸ್ ಇಟ್, ಇಟ್ ಈಸ್. ಇಸ್ ಇಟ್ ಅಂದರೆ ಹೌದಾ. ಇಸ್ ಇಟ್ ಆದಮೇಲೆ ಒಂದು ಪ್ರಶ್ನೆ ಹಾಕಿದ್ರೆ ಅದು ಹೌದಾ. ಇಸ್ ಇಟ್ ರೈನಿಂಗ್ ಔಟ್ಸೈಡ್. ಹೊರಗಡೆ ಮಳೆ ಬರ್ತಾ ಇರೋದು ಹೌದಾ, ಅಥವಾ ಹೊರಗಡೆ ಮಳೆ ಬರ್ತಾ ಇದೆಯಾ. ಓಕೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್. ಡಿಡ್ ಯು ಅಂಡರ್ಸ್ಟ್ಯಾಂಡ್. ನಿಮಗೆ ಅರ್ಥ ಆಯ್ತಾ. ಡಿಡ್ ಯು ಅಂಡರ್ಸ್ಟ್ಯಾಂಡ್. ನಿಮಗೆ ಅರ್ಥ ಆಯ್ತಾ. ಇಸ್ ದ ಲೈಟ್ ಆನ್. ಲೈಟ್ ಆನ್ ಆಗಿದೆಯಾ. ಈಸ್ ದ ಲೈಟ್ ಆನ್. ಲೈಟ್ ಆನ್ ಆಗಿದೆಯಾ. ಡಿಡ್ ಯು ಸ್ಲೀಪ್ ವೆಲ್. ನೀವು ಚೆನ್ನಾಗಿ ನಿದ್ರೆ ಮಾಡಿದ್ರಾ. ಡಿಡ್ ಯು ಸ್ಲೀಪ್ ವೆಲ್. ನೀವು ಚೆನ್ನಾಗಿ ನಿದ್ರೆ ಮಾಡಿದ್ರಾ. ಸೊ ನೋಡಿ, ಈ ಥರ ಪ್ರಶ್ನೆಗಳೆಲ್ಲ ನಿಮಗೆ ಕೇಳೋಕ್ಕೆ ಗೊತ್ತಾಗಬೇಕು. ಫಸ್ಟ್ ಅದನ್ನು ಬಾಯ್ಪಾಠನೇ ಮಾಡಬೇಕು. ಇದರಲ್ಲಿ ಗ್ರಾಮರ್ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ನೋಡಿ, ಆರ್ ಯು ರೆಡಿ. ನೀನು ರೆಡಿ ಇದೆಯಾ. ಆರ್ ಯು ರೆಡಿ. ನೀವು ರೆಡಿ ಇದ್ದೀರಾ. ಎಸ್ ಐ ಆಮ್ ರೆಡಿ. ನೋ ಐ ಆಮ್ ನಾಟ್ ರೆಡಿ. ಈಸ್ ದ ಫೋನ್ ವರ್ಕಿಂಗ್. ಈಸ್ ದ ಫೋನ್ ವರ್ಕಿಂಗ್. ಫೋನ್ ಕೆಲಸ ಮಾಡ್ತಾ ಇದೆಯಾ. ಫೋನ್ ವರ್ಕ್ ಆಗುತ್ತಾ. ಎಸ್ ದ ಫೋನ್ ಈಸ್ ವರ್ಕಿಂಗ್ ವೆಲ್. ಓಕೆ, ಎಸ್ ದ ಫೋನ್ ಈಸ್ ವರ್ಕಿಂಗ್ ಅಂತ ಹೇಳ್ಬೋದು. ಇಸ್ ಇಟ್ ಪಾಸಿಬಲ್. ಇಸ್ ಇಟ್ ಪಾಸಿಬಲ್. ಹೌದು, ಅದು ಸಾಧ್ಯ. ಅದು ಸಾಧ್ಯನಾ. ಹೌದು, ಅದು ಸಾಧ್ಯ. ಎಸ್, ಇಟ್ ಈಸ್ ಪಾಸಿಬಲ್. ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್. ಓಕೆ, ಇಸ್ ಇಟ್ ಪಾಸಿಬಲ್. ಡಿಡ್ ಯು ಚೆಕ್. ನೀನು ಚೆಕ್ ಮಾಡಿದೆಯಾ. ನೋ ಐ ಆಮ್ ಸಾರಿ, ಐ ಡಿಡ್ ನಾಟ್ ಚೆಕ್. ಇಲ್ಲ, ನಾನು ಚೆಕ್ ಮಾಡಲಿಲ್ಲ, ಮರ್ತುಬಿಟ್ಟೆ. ಐ ಫಾರ್ಗಾಟ್. ಐ ಆಮ್ ಸಾರಿ, ಐ ಡಿಡ್ ನಾಟ್ ಚೆಕ್. ಐ ವಿಲ್ ಚೆಕ್ ಇಟ್ ಲೇಟರ್. ನಾನು ಅದನ್ನು ಆಮೇಲೆ ಚೆಕ್ ಮಾಡ್ತೀನಿ. ಓಕೆ, ಅದರ್ ಸಿಂಪಲ್ ಬೇರೆದು. ಓಕೆ, ನೆಕ್ಸ್ಟ್ ನೋಡಿ, ಸಿಂಪಲ್ ಆಗಿ ಕೇಳೋದು. ವಾಟ್ ಹ್ಯಾಪನ್ಡ್. ಏನಾಯಿತು. ವಾಟ್ ಹ್ಯಾಪನ್ಡ್. ಹೂ ಡಿಡ್ ದಿಸ್. ಹೂ ಡಿಡ್ ದಿಸ್. ಇದನ್ನು ಯಾರು ಮಾಡಿದ್ರು. ಹೂ ಡಿಡ್ ದಿಸ್. ಹೂ ಡೂ ಇದೆಲ್ಲ ಡೂ ಇರೋದು ಡಿಡ್ ಆಗುತ್ತೆ. ಹೂ ಡಿಡ್ ದಿಸ್. ಹೌ ಮಚ್ ಡು ಯು ನೀಡ್. ಹೌ ಮಚ್ ಡು ಯು ನೀಡ್. ನಿಮಗೆ ಎಷ್ಟು ಬೇಕು. ಹೌ ಮಚ್ ಡು ಯು ನೀಡ್. ನಿಮಗೆ ಎಷ್ಟು ಬೇಕು. ವೇರ್ ಈಸ್ ಮೈ ಬ್ಯಾಗ್. ನನ್ನ ಬ್ಯಾಗ್ ಎಲ್ಲಿದೆ ನನ್ನ ಬ್ಯಾಗು. ವೇರ್ ಈಸ್ ಮೈ ಬ್ಯಾಗ್. ಓಕೆ, ಯುವರ್ ಬ್ಯಾಗ್ ಈಸ್ ಆನ್ ದ ಟೇಬಲ್. ನಿನ್ನ ಬ್ಯಾಗು ಟೇಬಲ್ ಮೇಲಿದೆ. ಆರ್ ಯುವರ್ ಬ್ಯಾಗ್ ಈಸ್ ಆನ್ ದ ಸೋಫಾದ ಮೇಲೆ ಇದೆ. ಓಕೆ, ವೇರ್ ಇಸ್ ಮೈ. ಅದಾಯ್ತಲ್ಲ. ವೈ ಡಿಡ್ ಯು ಕಮ್ ಲೇಟ್. ವೈ ಡಿಡ್ ಯು ಕಮ್ ಲೇಟ್. ಯು ಆರ್ ಸಪೋಸ್ ಟು ಬಿ ಅರ್ಲಿ ಹಿಯರ್. ವೈ ಡಿಡ್ ಯು ಕಮ್ ಲೇಟ್. ನೀನು ಇಲ್ಲಿ ಬೇಗ ಬರಬೇಕಾಗಿತ್ತು, ನೀನು ಯಾಕೆ ಲೇಟಾಗಿ ಬಂದೆ. ವಾಟ್ ಶುಡ್ ಐ ಡೂ. ವಾಟ್ ಶುಡ್ ಐ ಡೂ. ನಾನೇನು ಮಾಡಬೇಕು. ವಾಟ್ ಶುಡ್ ಐ ಡೂ. ನಾನೇನು ಮಾಡಬೇಕು. ಹೌ ಕ್ಯಾನ್ ಐ ಫೈಂಡ್ ಇಟ್. ಹೌ ಕ್ಯಾನ್ ಐ ಫೈಂಡ್ ಇಟ್.
ನನಗದು ಎಲ್ಲಿ ಸಿಗುತ್ತೆ ಅಥವಾ ನಾನು ಇದು ಎಲ್ಲಿ ಅದನ್ನು ಪಡಿಬಹುದು. ಹೂ ಓನ್ಸ್ ದಿಸ್, ಹೂ ಓನ್ಸ್ ದಿಸ್, ಇದನ್ನು ಯಾರು ಸ್ವಂತ ಮಾಡ್ಕೊಂಡಿದ್ದಾರೆ ಅಂದರೆ ಇದಕ್ಕೆ ಮಾಲೀಕರು ಯಾರು ಅಂತ ಅರ್ಥ. ಹೂ ಓನ್ಸ್ ದಿಸ್, ಇಸ್ ದ್ಯಾಟ್ ಟ್ರೂ, ಅದು ಸತ್ಯನಾ, ನಿಜವಾಗ್ಲೂ ಅದು ಸತ್ಯನಾ, ಈಸ್ ದ್ಯಾಟ್ ಟ್ರೂ, ಅದು ಸತ್ಯನಾ. ನೆಕ್ಸ್ಟ್ ಇನ್ನೊಂದಿಷ್ಟಿದ್ದಾವೆ, ಇನ್ನೊಂದು 7-8 ಇದ್ದಾವೆ. ಓಕೆ, ವಾಟ್ ಆರ್ ಯು ಲುಕಿಂಗ್ ಫಾರ್, ಲುಕಿಂಗ್ ಫಾರ್ ಅಂದರೆ ಹುಡುಕುವುದು, ಲುಕ್ ಅಂದರೆ ನೋಡುವುದು, ಬಟ್ ಹುಡುಕುವುದು, ಏನು ನೋಡ್ತಾ ಇದ್ದೀರಾ, ಏನು ಹುಡುಕ್ತಾ ಇದ್ದೀರಾ. ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂತಲೇ ಹೇಳ್ಬೋದು. ವಾಟ್ ಆರ್ ಯು ಲುಕಿಂಗ್ ಅಲ್ಲ, ವಾಟ್ ಆರ್ ಯು ಲುಕಿಂಗ್ ಆ್ಯಟ್. ಈಗ ನಾವೆಲ್ಲೋ ಯಾವುದನ್ನೋ ನೋಡ್ತಾ ಇರ್ತೀವಿ, ನಾವು ಕೇಳ್ಬೋದು ಅವ್ರ ಹತ್ರ, ವಾಟ್ ಆರ್ ಯು ಲುಕಿಂಗ್ ಆ್ಯಟ್, ವಾಟ್ ಇಸ್ ದ್ಯಾಟ್, ಅಲ್ಲೇನು ನೋಡ್ತಾ ಇದೆಯಾ, ಅಲ್ಲೇನಿದೆ. ಬಟ್ ವಾಟ್ ಆರ್ ಯು ಲುಕಿಂಗ್ ಫಾರ್, ನೀವು ಏನನ್ನು ಹುಡುಕ್ತಾ ಇದ್ದೀರಾ. ಲುಕಿಂಗ್ ಫಾರ್, ಲುಕಿಂಗ್ ಆ್ಯಟ್, ದಿಸ್ ಇಸ್ ದ ಡಿಫರೆನ್ಸ್. ಎವ್ರಿಡೇ ಕ್ವೆಶನ್ಸ್ ಕಾಮನ್ ಆಗಿ ಕೇಳುವಂಥದ್ದು. ಇಸ್ ದ ಟಿಕೆಟ್ ಕನ್ಫರ್ಮ್ಡ್, ಟಿಕೆಟ್ ಕನ್ಫರ್ಮ್ ಆಯಿತಾ. ವಾಟ್ ಡಿಡ್ ಹಿ ಸೇ, ಅವನೇನು ಹೇಳ್ದ. ಡು ಯು ರಿಮೆಂಬರ್, ನಿಮಗೆ ಗೊತ್ತಾ, ನಿಮಗೆ ನೆನಪಿದೆಯಾ. ಡು ಯು ರಿಮೆಂಬರ್ ಮೈ ಬರ್ತ್ಡೇ, ನನ್ನ ಬರ್ತ್ಡೇ ನಿಮಗೆ ನೆನಪಿದೆಯಾ. ಕ್ಯಾನ್ ವಿ ಗೋ ನಾವ್, ನಾವೀಗ ಹೋಗ್ಬೋದಾ. ಕ್ಯಾನ್ ವಿ ಗೋ ನಾವ್. ಇಸ್ ದೇರ್ ಎನಿ ಡಿಸ್ಕೌಂಟ್ ಏನಾದರೂ ಇದೆಯಾ. ಓಕೆ, ಶುಡ್ ಐ ವೆಯ್ಟ್ ಹಿಯರ್, ನಾನಿಲ್ಲಿ ವೆಯ್ಟ್ ಮಾಡಬೇಕಾ. ಓಕೆ, ಬಟ್ ಈ ಥರ ಸಿಂಪಲ್ ಸೆಂಟೆನ್ಸಸ್ ನಿಮಗೆ ಮಾಡ್ಲಿಕ್ಕೆ ಬರ್ಬೋದು. ಹೌ ಡು ಯು ಸ್ಪೆಲ್ ದ್ಯಾಟ್, ಅದರ ಸ್ಪೆಲ್ಲಿಂಗ್ ಹೆಂಗೆ ಹೇಳೋದು ನೀನು. ಹೌ ಡು ಯು ಸ್ಪೆಲ್ ದ್ಯಾಟ್. ಇಸ್ ದೇರ್ ಅ ಪ್ರಾಬ್ಲಮ್, ಏನಾದರೂ ಪ್ರಾಬ್ಲಮ್ ಇದೆಯಾ. ಡು ಯು ಲೈಕ್ ಮೈ ನ್ಯೂ ಡ್ರೆಸ್, ನನ್ನ ಹೊಸ ಡ್ರೆಸ್ ನಿನಗೆ ಇಷ್ಟ ಆಗುತ್ತಾ, ಇಷ್ಟ ಆಯ್ತಾ, ಆಗುತ್ತಾ ಅಲ್ಲ, ಡು ಯು ಲೈಕ್, ಇಷ್ಟ ಆಯ್ತಾ ಅಥವಾ ಆಗುತ್ತಾ ಅಂತಲೂ ಕೇಳ್ಬೋದು. ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್, ಮುಂದಿನ ಹೆಜ್ಜೆ ಏನು ಅಥವಾ ಮುಂದಿನ ಸ್ಟೆಪ್ ಏನು. ನೋಡಿ 100 ಸೆಂಟೆನ್ಸಸ್. ಓಕೆ, ಸೊ ಈ 100 ಅಲ್ಲ, ನಿಮಗೆ 100 ಸಾಲದು, 100, 200, 300, 400, 500 ಈ ಥರ ಸಿಂಪಲ್ ಸೆಂಟೆನ್ಸಸ್ಸನ್ನು ಪದೇ ಓದಬೇಕು. ಅದರ ಮೀನಿಂಗ್ ತಿಳ್ಕೊಂಡ್ರೆ ಸಾಕು. ಅದರಲ್ಲಿ ಗ್ರಾಮರ್ ಏನು ಈಗ ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ಡೇ ನಂಬರ್ 5, 5ನೇ ದಿನದಲ್ಲಿ ನಾನು ನಿಮಗೆ 100 ಸೆಂಟೆನ್ಸ್ ಅಲ್ಲ, ಇದಕ್ಕೂ ಮುಂಚೆ ಒಂದು 100-150 ಸೆಂಟೆನ್ಸ್ ನಾನು ಹೇಳ್ಕೊಟ್ಟಿದ್ದೀನಿ ಡೇ 3, 4 ಸೊ ಅದೆಲ್ಲ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ನೀವು ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು. ಆ್ಯಂಡ್ ಇದಲ್ಲದೆ ನಮ್ಮದು ಇಂಗ್ಲೀಷ್ ಕೋರ್ಸ್ ಇದೆ, ಸ್ಪೋಕನ್ ಇಂಗ್ಲೀಷ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಇದೆ. ನಾನು ಲೈವ್ ಆಗಿ ಟೀಚ್ ಮಾಡ್ತೀನಿ ನಿಮಗೆ. ಗೂಗಲ್ ಮೀಟಲ್ಲಿ ಲೈವ್ ಆಗಿ ಕ್ಲಾಸ್ ಇರುತ್ತೆ. 7 ಗಂಟೆಯಿಂದ 8 ಗಂಟೆ ತನಕ ಕ್ಲಾಸ್ ಇರುತ್ತೆ ಸಾಯಂಕಾಲ. ಆ್ಯಂಡ್ ಅದ್ರ ಜೊತೆಗೆ 8 ಗಂಟೆಯಿಂದ 9 ಗಂಟೆ ತನಕ ಬೇರೆ ಬ್ಯಾಚ್ ಇರುತ್ತೆ. ಸೊ ನೀವು ಇದರಲ್ಲಿ ಈ ಕೋರ್ಸಲ್ಲಿ ಏನು ಕಲಿಬೋದು ಅಂತ ಹೇಳಿದ್ರೆ, ಇಂಗ್ಲೀಷ್ ಓದೋದು ಮತ್ತು ಬರೆಯೋದು. ನೀವು ಅಷ್ಟು ವರ್ಷಗಳಿಂದ ಶಾಲೆಗೆ ಹೋಗಿ ಇಂಗ್ಲೀಷ್ ಕಲಿಯೋಕ್ಕೆ ಆಗದೇ ಇದ್ದವರು, ಅಂದರೆ ನೀವು 5ನೇ ಕ್ಲಾಸಿಂದನೂ ಇಂಗ್ಲೀಷ್ ಕಲಿತಾ ಇದ್ದೀರಾ, ಅಥವಾ ಕೆಲವರಿಗೆ 8ನೇ ಕ್ಲಾಸ್ 9ನೇ ಕ್ಲಾಸು, ಅಥವಾ ಕೆಲವರಿಗೆ ಇಂಗ್ಲೀಷ್ ಕಲಿತೇ ಇಲ್ಲ, ಯಾರು ಬೇಕಾದರೆ ನೀವು ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಓಕೆ, ಸೊ ಇದಕ್ಕೆ ಏಜ್ ಲಿಮಿಟ್ ಇರೋದಿಲ್ಲ ಆ್ಯಂಡ್ ಕ್ವಾಲಿಫಿಕೇಷನ್ ಏನೂ ಬೇಕಾಗಿರೋದಿಲ್ಲ. ಬೇಸಿಕ್ಕಿಂದನೇ ನಿಮ್ಗೆ ಇಂಗ್ಲೀಷನ್ನು ಹೇಳ್ಕೊಡ್ತೀವಿ. ಇಂಗ್ಲೀಷ್ ABCD ಇಂದನೇ ಸ್ಟಾರ್ಟ್ ಮಾಡಿ ಕಂಪ್ಲೀಟಾಗಿ ನಿಮಗೆ ಇಂಗ್ಲೀಷ್ ನ್ಯೂಸ್ ಪೇಪರು, ಇಂಗ್ಲೀಷ್ ಆರ್ಟಿಕಲ್ಸು, ಮೆಸೇಜಸ್ಸು, ಟೆಕ್ಸ್ಟ್ ಬುಕ್ಸು ಎಲ್ಲ ಓದೋ ಥರ ನಾವು ಇಂಗ್ಲೀಷಲ್ಲಿ ಟ್ರೈನಿಂಗ್ ಕೊಡ್ತೀವಿ. ರೀಡಿಂಗ್ ರೈಟಿಂಗ್ ಬೇಸಿಕ್ ಕೋರ್ಸ್ ಅಂದರೆ ಸಪ್ರೇಟ್ ಆಗಿರುತ್ತೆ ಅದು. ರೀಡಿಂಗ್ ರೈಟಿಂಗ್ ಓದೋಕ್ಕೆ ಬರೆಯೋಕ್ಕೆ ಬರದೇ ಇರೋರಿಗೆ. ಇನ್ನು ಅದಲ್ಲದೆ ನೆಕ್ಸ್ಟು ಸ್ಪೀಕಿಂಗ್ ಕೋರ್ಸ್. ಸ್ಪೀಕಿಂಗ್ ಅಂದರೆ ಇಂಗ್ಲೀಷ್ ಮಾತಾಡೋದು, ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡೋದು ಹೇಗೆ ಅನ್ನೋದನ್ನು ಸಹ ನಿಮಗೆ ಅದಕ್ಕೆ ಸಪ್ರೇಟಾಗಿ ಕೋರ್ಸ್ ಇದೆ. ನಿಮಗೊಂದು ಆ್ಯಪ್ ಕೊಡ್ತೀವಿ, ಇಂಗ್ಲೀಷ್ ಅಡ್ವೆಂಚರ್ಸ್ ಅಂತ. ಆ ಆ್ಯಪಲ್ಲಿ ನಿಮಗೆ ಎಲ್ಲ ನಾವು ಮಾಡೋ ಪಾಠದ್ದು PDF, ನೋಟ್ಸು, ಟೆಸ್ಟು, ಆಮೇಲೆ ರೆಕಾರ್ಡೆಡ್ ವೀಡಿಯೋಸು, ಲೈವ್ ಕ್ಲಾಸ್ ಏನಿರುತ್ತೆ ರೆಕಾರ್ಡೆಡ್ ವೀಡಿಯೋಸು ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆ, 6 ಮಂತ್ಸ್ ಕೋರ್ಸು, 3 ಮಂತ್ಸ್ ಕೋರ್ಸು, 2 ಮಂತ್ಸ್ ಕೋರ್ಸು ಎಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ. ನೀವು ಕೋರ್ಸ್ ಬೇಕಾದರೆ ಜಾಯ್ನ್ ಆಗ್ಬೋದು. ಕೋರ್ಸ್ ಜಾಯ್ನ್ ಆಗೋದ್ರಿಂದ ನಿಮಗೆ ಡಿಸಿಪ್ಲೈನಾಗಿ ಕಂಪ್ಲೀಟಾಗಿ ನೀವು ಕಲಿಯೋಕ್ಕೆ ನೀವು ಅದು ಕಲಿಯೋಕ್ಕೋಸ್ಕರ ನೀವು ಕರೆಕ್ಟಾಗಿ ಡಿಸಿಪ್ಲೈನಾಗಿ ಇರ್ತೀರಾ. ಓಕೆ, ಸೊ ಇಲ್ಲೂ ಯೂಟ್ಯೂಬಲ್ಲೂ ನೀವು ಕಲಿಬೋದು, ಫ್ರೀಯಾಗಿ ಯೂಟ್ಯೂಬಲ್ಲೂ ಕಲಿಬೋದು. ಬಟ್ ನಿಮಗೆ ಪ್ರೀಮಿಯಂ ಕಾಂಟೆಂಟ್ ಬೇಕು. ಯೂಟ್ಯೂಬಲ್ಲಿ ನಿಮಗೆ ಅರ್ಧ ಗಂಟೆ ಕ್ಲಾಸ್ ಇರುತ್ತೆ. ನಿಮಗೆ ಕೋರ್ಸ್ ಜಾಯ್ನ್ ಆದರೆ ನಿಮಗೆ 1 ಅವರ್ ಕಂಟಿನ್ಯೂಸ್ 1 ಅವರ್ ಕ್ಲಾಸ್ ಇರುತ್ತೆ. 1 ಅವರ್ ಕ್ಲಾಸಲ್ಲಿ ನೀವು ಕಂಪ್ಲೀಟಾಗಿ ಇಂಗ್ಲೀಷನ್ನು ಮಾತಾಡೋದು ಮತ್ತು ಓದೋದು ಬರೆಯೋದು ಜೊತೆಗೆ ಎರಡನ್ನೂ ಕಲಿಬೋದು. ಓಕೆ, ರೈಟ್. ಸೊ ಇದು ಕೋರ್ಸ್ ಬಗ್ಗೆ ಆಯಿತು. ನಿಮಗೆ ಏನಾದರೂ ಡೀಟೇಲ್ ಬೇಕಾಗಿದ್ದರೆ ಕೆಳಗಡೆ ನಂಬರ್ ಇದೆಯಲ್ಲ, ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಮೆಸೇಜಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ, ಏನೇನು ಕೋರ್ಸ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗುತ್ತೆ. ಅದರ್ವೈಸ್ ಯು ಕ್ಯಾನ್ ಆಲ್ಸೋ ಕಾಲ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಕೋರ್ಸ್. ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆದರೂ ಆಗದೇ ಇದ್ದರೂ ಒಂದು ಲೈಕನ್ನು ಕೊಟ್ಬಿಡಿ, ಅದೇ ನಿಮ್ಮ ಪ್ರೋತ್ಸಾಹ. ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದಲ್ಲದೆ ನೀವು ಏನಾದರೂ ಹೊಸಬರಾಗಿದ್ದರೆ, ಈ ವಿಡಿಯೋನ ನೀವು ಫಸ್ಟ್ ಟೈಮ್ ಕ್ಲಿಕ್ ಮಾಡೋದು, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ಗೆ ಬರೋದಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಬಿಕಾಸ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸಪೋಸ್ ಎಂದಿನಂತೆ ಥ್ಯಾಂಕ್ಸ್ ಅಗೇನ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ಸ್. ಅಂದರೆ ಮುಂದಿನ ವಿಡಿಯೋ ಬರೋ ತನಕ ನನ್ನ ಬೇರೆ ವೀಡಿಯೋಗಳನ್ನು ನೋಡ್ತಾ ಇರಿ ಅಂತ. ಓಕೆ,
ಇದು ಗೊತ್ತಿಲ್ಲದೆ ಇರೋರಿಗೆ ಹೇಳಿದೆ, ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ. ಎನಿವೆ, ಥ್ಯಾಂಕ್ಸ್ ಅಗೇನ್, ಬಾಯ್. ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್.